ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇತ್ತೀಚೆಗೆ ನಾವು ಹಲವು ಬಾರಿ ಕಿಡ್ನಿ ಫೇಲ್ಯೂರ್ನಿಂದ ಆಗಿರುವ ಡೆತ್ ಬಗ್ಗೆ ನ್ಯೂಸನ್ನು ಕೇಳಿರುತ್ತೇವೆ. ಇದರಲ್ಲಿ ಬಹುತೇಕ ಜನರಿಗೆ ಅವರ ಕಿಡ್ನಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುವವರೆಗೆ ಗೊತ್ತೇ ಆಗುವುದಿಲ್ಲ. ಗೊತ್ತಾಗುವಾಗ ಸಮಯ ಮೀರಿ ಹೋಗಿರುತ್ತೆ. ಕಿಡ್ನಿ ಫೇಲ್ ಆದ ನಂತರ ಬದುಕುವುದಕ್ಕಾಗಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಪರಿಸ್ಥಿತಿಯೂ ಬರುತ್ತೆ. ಮೂತ್ರಪಿಂಡದ ಕಾಯಿಲೆ ಒಂದು ಗಂಭೀರವಾದಂತಹ ಕಾಯಿಲೆ. ಇದು ಹಾರ್ಟ್, ಬೋನ್ಸ್, ಇಮ್ಯೂನ್ ಸಿಸ್ಟಮ್, ಬ್ರೈನ್ ಮತ್ತು ನಮ್ಮ ಓವರಾಲ್ ಹೆಲ್ತನ್ನು ಎಫೆಕ್ಟ್ ಮಾಡುತ್ತೆ. ನೀವು ಪ್ರತಿದಿನ ಮಾಡುವಂತಹ ಕೆಲವು ಹ್ಯಾಬಿಟ್ಸ್ಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಿಡ್ನಿಯನ್ನು ಡ್ಯಾಮೇಜ್ ಮಾಡುತ್ತಿರುತ್ತವೆ. ಇನ್ನೂ ತಡ ಮಾಡದೆ ಈ ಹ್ಯಾಬಿಟ್ಸ್ಗಳು ಯಾವುವು ಅಂತ ನೋಡೋಣ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಹೆಚ್ಚು ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳುವುದು. ನಿಮಗೆ ಬಾಡಿ ಪೇನ್, ತಲೆನೋವು, ಹಲ್ಲು ನೋವು ಇದ್ದರೆ ನೀವು ಮೆಡಿಕಲ್ಗೆ ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಪೇನ್ ಕಿಲ್ಲರ್ಸ್ ತಂದು ಪದೇ ಪದೇ ತಿನ್ನುತ್ತೀರಾ? ಹೀಗೆ ಮಾಡುತ್ತಿದ್ದರೆ ಹಿಂದೆ ಎಚ್ಚೆತ್ತುಕೊಳ್ಳಿ. ಯಾಕೆಂದರೆ ಈ ಪೇನ್ ಕಿಲ್ಲರ್ಸ್ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಿಡ್ನಿಗಳನ್ನು ಡ್ಯಾಮೇಜ್ ಮಾಡುತ್ತಿವೆ. ಇವುಗಳನ್ನು ಲಾಂಗ್ ಟರ್ಮ್, ಹೈ ಡೋಸ್ ಮತ್ತು ಪದೇ ಪದೇ ತೆಗೆದುಕೊಳ್ಳುವುದರಿಂದ ಕಿಡ್ನಿಗಳು ಸ್ವಲ್ಪವಾಗಿ ಡ್ಯಾಮೇಜ್ ಆಗಿ ಫೇಲ್ಯೂರ್ ಆಗುವ ಸಾಧ್ಯತೆಯೂ ಇದೆ. ನೀವು ಹೆಲ್ದಿಯಾಗಿದ್ದು ನಿಮಗೆ ಯಾವುದೇ ಕಿಡ್ನಿ ಪ್ರಾಬ್ಲಮ್ ಇಲ್ಲದಿದ್ದರೆ ಒಕೇಶನಲಿ ತೀರಾ ಅವಶ್ಯಕವೆನಿಸಿದಾಗ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಳ್ಳಬಹುದು. ನ್ಯಾಷನಲ್ ಕಿಡ್ನಿ ಫೌಂಡೇಶನ್ ಪ್ರಕಾರ ಎನ್ಸೈಡ್ಸ್ನಂಥ ಪೇನ್ ಕಿಲ್ಲರ್ಸ್ ನಮ್ಮ ಕಿಡ್ನಿಗಳಿಗೆ ರಕ್ತ ಸಂಚಾರವನ್ನು ಕಡಿಮೆ ಮಾಡಿ ಇನ್ಫ್ಲಮೇಷನ್ಗೆ ಕಾರಣವಾಗುತ್ತೆ. ಎನರ್ಜಿಸಿಕ್ಸ್ ಪೇನ್ ಕಿಲ್ಲರ್ ಲಾಂಗ್ ಟರ್ಮ್ ತೆಗೆದುಕೊಳ್ಳುವುದರಿಂದಲೂ ಕಿಡ್ನಿ ಡ್ಯಾಮೇಜ್ ಉಂಟಾಗಬಹುದು. ಕೆಲವೊಮ್ಮೆ ಇತರ ಡ್ರಗ್ಸ್ಗಳ ಜೊತೆ ಪೇನ್ ಕಿಲ್ಲರ್ಸನ್ನು ಕಾಂಬಿನೇಷನಲ್ಲಿ ತೆಗೆದುಕೊಳ್ಳುವುದರಿಂದಲೂ ಕಿಡ್ನಿ ಹಾನಿ ಉಂಟಾಗುವ ಸಾಧ್ಯತೆ ಇದೆ. ವಯಸ್ಸಾದವರಲ್ಲಿ, ಡಯಾಬಿಟಿಸ್ ಮತ್ತು ಹೈ ಬ್ಲಡ್ ಪ್ರೆಷರ್ ಇರುವವರಲ್ಲಿ ಪೇನ್ ಕಿಲ್ಲರ್ಸ್ನಿಂದ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಹೆಚ್ಚು. ಪೇನ್ ಕಿಲ್ಲರ್ಸನ್ನು ತೀರಾ ಅವಶ್ಯಕ ಎನಿಸಿದರೆ ಮಾತ್ರ ತೆಗೆದುಕೊಳ್ಳಿ. ಲಾಂಗ್ ಟರ್ಮ್ಗೆ ಪೇನ್ ಕಿಲ್ಲರ್ಸನ್ನು ನೀವಾಗೇ ತೆಗೆದುಕೊಳ್ಳುವ ಬದಲು ವೈದ್ಯರ ಸಲಹೆಯನ್ನು ಪಡೆಯಿರಿ. ನಿಮಗೆ ದೀರ್ಘಕಾಲದಿಂದಲೂ ನೋವಿದ್ದರೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ನಂತಹ ಇತರ ಟ್ರೀಟ್ಮೆಂಟ್ ವಿಧಾನಗಳನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಡಯಾಬಿಟಿಸ್ ಇದ್ದರೆ ಅಥವಾ ಹೆಚ್ಚು ವಯಸ್ಸಾದಲ್ಲಿ ಪೇನ್ ಕಿಲ್ಲರ್ಸನ್ನು ಆದಷ್ಟು ಅವಾಯ್ಡ್ ಮಾಡಲು ಟ್ರೈ ಮಾಡಿ. ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳುವ ಸಮಯದಲ್ಲಿ ಆಲ್ಕೋಹಾಲ್ ಸೇವನೆಯನ್ನು ಅವಾಯ್ಡ್ ಮಾಡಿ. ನಂಬರ್ 2, ಅಧಿಕ ಉಪ್ಪು ಸೇವನೆ. ನಾವು ನಮ್ಮ ಆಹಾರದಲ್ಲಿ ಅತಿಯಾಗಿ ಉಪ್ಪು ಸೇವಿಸುವುದರಿಂದ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಕಿಡ್ನಿಗಳು ನಮ್ಮ ದೇಹದಲ್ಲಿರುವ ರಕ್ತವನ್ನು ಫಿಲ್ಟರ್ ಮಾಡುವ ಮುಖಾಂತರ ಹೆಚ್ಚುವರಿ ನೀರು ಮತ್ತು ಟಾಕ್ಸಿನ್ಸ್ಗಳನ್ನು ಹೊರಹಾಕುವ ಕೆಲಸವನ್ನು ಮಾಡುತ್ತವೆ. ಈ ಕ್ರಿಯೆಗೆ ನಮ್ಮ ದೇಹದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸಮತೋಲನದಲ್ಲಿ ಇರಬೇಕು. ಆದರೆ ಅಧಿಕ ಉಪ್ಪಿನ ಸೇವನೆ ಈ ಸಮತೋಲನವನ್ನು ಬದಲಾಯಿಸುತ್ತೆ. ಇದಕ್ಕೆ ಕಾರಣ ಉಪ್ಪಿನಲ್ಲಿರುವಂತಹ ಸೋಡಿಯಂ. ಇದರಿಂದಾಗಿ ಕಿಡ್ನಿ ಫಂಕ್ಷನ್ ಕಡಿಮೆ ಆಗುವುದಲ್ಲದೆ ಕಡಿಮೆ ನೀರನ್ನು ತೆಗೆದುಹಾಕಲಾಗುತ್ತದೆ. ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಇದರಿಂದಾಗಿ ಕಿಡ್ನಿ ಮೇಲೆ ಒತ್ತಡ ಉಂಟಾಗಿ ಮೂತ್ರಪಿಂಡದ ಕಾಯಿಲೆಗೆ ಕಾರಣವಾಗಬಹುದು. WHO ಪ್ರಕಾರ ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನಕ್ಕೆ 2000 ಮಿಲಿಗ್ರಾಂಗಳಷ್ಟು ಸೋಡಿಯಮನ್ನು ಕನ್ಸ್ಯೂಮ್ ಮಾಡಬಹುದು. ಅಂದರೆ 1 ಟೀಸ್ಪೂನ್ಗಿಂತಲೂ ಕಡಿಮೆ ಉಪ್ಪು. ಆದರೆ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಸೇವಿಸುತ್ತೇವೆ. ನೀವು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಉಪ್ಪಿನ ಸೇವನೆಯನ್ನು ಅವಾಯ್ಡ್ ಮಾಡಲೇಬೇಕು. ಉಪ್ಪಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಊಟಕ್ಕೆ ಫ್ಲೇವರ್ ಕೊಡುವಂತಹ ಹರ್ಬ್ಸ್ ಮತ್ತು ಸ್ಪೈಸಸ್ಗಳನ್ನು ಉಪ್ಪಿನ ಬದಲು ಸೇರಿಸಿ. ಇದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಎನಿಸಬಹುದು, ಆದರೆ ದಿನಗಳೆದಂತೆ ಸುಲಭವಾಗುತ್ತೆ. ನಂಬರ್ 3, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡದೇ ಇರುವುದು. ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡುವುದು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಕಿಡ್ನಿ ಆರೋಗ್ಯಕ್ಕೂ ಇಂಪಾರ್ಟೆಂಟ್. ನಮ್ಮ ಕಿಡ್ನಿ ಸರ್ಕೇಡಿಯನ್ ರಿದಮ್ ಫಾಲೋ ಮಾಡುತ್ತೆ. ಸರ್ಕೇಡಿಯನ್ ರಿದಮ್ ಎಂದರೆ ನಮ್ಮ ಬ್ರೈನಲ್ಲಿ ಇರುವಂತಹ 24 ಗಂಟೆಗಳನ್ನು ಹೊಂದಿದ ಇಂಟರ್ನಲ್ ಕ್ಲಾಕ್. ಇದು ನಮ್ಮ ಪರಿಸರದಲ್ಲಿ ಆಗುವಂತಹ ಬೆಳಕಿನ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಮಲಗುವ ಮತ್ತು ಏಳುವ ಸಮಯವನ್ನು ಫಿಕ್ಸ್ ಮಾಡುತ್ತೆ. ಅಂದರೆ ಕತ್ತಲಾದಾಗ ಮಲಗುವುದು ಮತ್ತು ಬೆಳಗಾದಾಗ ಏಳುವುದು. ನಮ್ಮ ಕಿಡ್ನಿ ಸಹ ಇದನ್ನೇ ಫಾಲೋ ಮಾಡುತ್ತೆ. ನಾವು ಮಲಗಿದಾಗ ಕಿಡ್ನಿ ತನ್ನ ವರ್ಕ್ ಲೋಡನ್ನು ಕಡಿಮೆ ಮಾಡಿ ರೆಸ್ಟ್ ಮಾಡುತ್ತೆ. ನಾವು ಎದ್ದಾಗ
ಮತ್ತೆ ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ. ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ಈ ಸರ್ಕೇಡಿಯನ್ ರಿದಮ್ ಡಿಸ್ಟರ್ಬ್ ಆಗಿ ಬ್ಯಾಲೆನ್ಸ್ ಆಗದೆ ಕಿಡ್ನಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ಟಡೀಸ್ ಪ್ರಕಾರ ಕಡಿಮೆ ಮಲಗುವವರಲ್ಲಿ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಹೆಚ್ಚು. ಇದನ್ನು ತಪ್ಪಿಸಲು 7ರಿಂದ 9 ಗಂಟೆಗಳ ಕಾಲ ಸರಿಯಾಗಿ ನಿದ್ದೆ ಮಾಡಿ. ನಂಬರ್ 4, ಮೂತ್ರ ವಿಸರ್ಜನೆ ಆದಾಗ ಮಾಡದೆ ತಡೆದಿಟ್ಟುಕೊಳ್ಳುವುದು. ಮೂತ್ರ ವಿಸರ್ಜನೆ ಮಾಡಬೇಕೆನಿಸಿದಾಗ ನೀವು ಬ್ಯುಸಿ ಇದ್ದೀರಿ ಎಂದು ಅಥವಾ ಹತ್ತಿರದಲ್ಲಿ ಬಾತ್ರೂಮ್ ಇಲ್ಲವೆಂದು ಅರ್ಜೆನ್ಸಿಯನ್ನು ತಡೆದರೆ ಕಿಡ್ನಿ ಡ್ಯಾಮೇಜ್ ಆಗತ್ತೆ. ಹೀಗೆ ಮಾಡುವುದರಿಂದ ಯೂರಿನ್ ಹೆಚ್ಚು ಸಮಯದವರೆಗೆ ಬ್ಲ್ಯಾಡರ್ನಲ್ಲಿ ಉಳಿದು ಅಲ್ಲಿ ಡೇಂಜರಸ್ ಬ್ಯಾಕ್ಟೀರಿಯಾ ಗ್ರೋ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಕಾರಣವಾಗಬಹುದು. ಇದನ್ನು ಸಮಯಕ್ಕೆ ಸರಿಯಾಗಿ ಟ್ರೀಟ್ ಮಾಡದಿದ್ದರೆ ಕಿಡ್ನಿಗಳಿಗೂ ಸ್ಪ್ರೆಡ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಕಿಡ್ನಿ ಡ್ಯಾಮೇಜನ್ನು ತಪ್ಪಿಸಲು ನಿಮಗೆ ಅರ್ಜೆನ್ಸಿ ಎನಿಸಿದಾಗ ತಡೆದುಕೊಂಡು ನಿಲ್ಲುವ ಬದಲು ನಿಮ್ಮ ಬ್ಲ್ಯಾಡರನ್ನು ಕಂಪ್ಲೀಟ್ ಆಗಿ ಖಾಲಿ ಮಾಡಿ. ನಿಮಗೆ UTI ಅಥವಾ ಯೂರಿನ್ ಇನ್ಫೆಕ್ಷನ್ ಆದರೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ. ನಂಬರ್ 5, ಹೆಚ್ಚು ಮಾಂಸಾಹಾರವನ್ನು ಸೇವಿಸುವುದು. ಪ್ರೋಟೀನ್ ಒಂದು ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್. ಆದರೆ ಹೆಚ್ಚು ಎನಿಮಲ್ ಪ್ರೋಟೀನ್ ಅಂದರೆ ಮಾಂಸಾಹಾರ ನಮ್ಮ ಕಿಡ್ನಿಗಳಿಗೆ ಒಳ್ಳೆಯದಲ್ಲ. ರೆಡ್ ಮೀಟ್, ಚಿಕನ್ ಮತ್ತು ಮೊಟ್ಟೆಯಂತಹ ಎನಿಮಲ್ ಪ್ರೋಟೀನನ್ನು ಸೇವಿಸುವುದರಿಂದ ನಮ್ಮ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದಾಗಿ ಕಿಡ್ನಿ ಸ್ಟೋನ್ಸ್ ಮತ್ತು ಮೂತ್ರಪಿಂಡದ ಕಾಯಿಲೆ ಉಂಟಾಗುವ ಸಾಧ್ಯತೆ ಇದೆ. ಒಬ್ಬ ವಯಸ್ಕ ವ್ಯಕ್ತಿಯು ಅವನ 1 kg ಬಾಡಿ ವೆಯ್ಟ್ಗೆ 0.8 ಗ್ರಾಂಗಳಷ್ಟು ಪ್ರೋಟೀನನ್ನು ಸೇವಿಸಬೇಕು. ಅಂದರೆ ಒಬ್ಬ ವ್ಯಕ್ತಿ 70 kg ಇದ್ದರೆ ಅವನು 56 ಗ್ರಾಂಗಳಷ್ಟು ಪ್ರೋಟೀನನ್ನು ಪ್ರತಿದಿನ ಸೇವಿಸಬೇಕು. ಆದರೆ ಈ ಅಮೌಂಟ್ ಏಜ್, ಆಕ್ಟಿವಿಟಿ ಮತ್ತು ಹೆಲ್ತ್ ಸ್ಟೇಟಸ್ ಮೇಲೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ಕಡಿಮೆ ಆಗಬಹುದು. ಒಂದು ವೇಳೆ ನಿಮಗೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ಪ್ರೋಟೀನ್ ಸೇವನೆಯ ಮೇಲೆ ನಿಗಾವನ್ನಿಟ್ಟುಕೊಳ್ಳಬೇಕು. ನಿಮಗೆ ಕಿಡ್ನಿ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದಿದ್ದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕಿಡ್ನಿ ಡ್ಯಾಮೇಜನ್ನು ತಪ್ಪಿಸಲು ಮಾಂಸಾಹಾರವನ್ನು ಲಿಮಿಟ್ ಮಾಡಿ ವೆಜಿಟೇಬಲ್ ಪ್ರೋಟೀನನ್ನು ನಿಮ್ಮ ಡಯಟಲ್ಲಿ ಸೇರಿಸಿ. ಬೇಳೆಕಾಳುಗಳು, ನಟ್ಸ್, ಸೀಡ್ಸ್, ಕಿನ್ವಾ ಈ ಫುಡ್ಗಳಲ್ಲಿ ಆ್ಯಸಿಡ್ ಕಡಿಮೆ ಇದ್ದು ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಿರುತ್ತೆ. ಇಂತಹ ಫುಡ್ಗಳನ್ನು ನಿಮ್ಮ ಡಯಟಲ್ಲಿ ಸೇರಿಸಿ. ನಂಬರ್ 6, ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯದೇ ಇರುವುದು. ನೀರು ನಮ್ಮ ಕಿಡ್ನಿಗಳ ಆರೋಗ್ಯಕ್ಕೆ ಬಹಳ ಮುಖ್ಯ. ನೀರು ಕಿಡ್ನಿಗಳಿಗೆ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಮತ್ತು ವೇಸ್ಟ್ ಪ್ರಾಡಕ್ಟ್ಗಳನ್ನು ಹೊರಹಾಕಲು ಹೆಲ್ಪ್ ಮಾಡುತ್ತವೆ. ಆದರೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯದೇ ಇದ್ದರೆ ಈ ಟಾಕ್ಸಿನ್ಗಳು ಮತ್ತು ವೇಸ್ಟ್ ಪ್ರಾಡಕ್ಟ್ಗಳು ಅಲ್ಲೇ ಉಳಿದು ಕಿಡ್ನಿ ಸ್ಟೋನ್ ಮತ್ತು ಮೂತ್ರಪಿಂಡದ ಕಾಯಿಲೆಗೆ ಕಾರಣವಾಗಬಹುದು. ಒಬ್ಬ ಮನುಷ್ಯ ಎಷ್ಟು ನೀರನ್ನು ಕುಡಿಯಬೇಕು? ಇದು ಅವನ ವಯಸ್ಸು, ವೆಯ್ಟ್, ಆಕ್ಟಿವಿಟಿ ಲೆವೆಲ್, ಕ್ಲೈಮೇಟ್ ಮತ್ತು ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಕಡಿಮೆ ಎಂದರೆ 8 ಗ್ಲಾಸ್ಗಳಷ್ಟು ನೀರನ್ನು ಕುಡಿಯಲು ಸಜೆಸ್ಟ್ ಮಾಡಲಾಗುತ್ತದೆ. ನೀವು ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಹೆಚ್ಚು ಎಕ್ಸಸೈಸ್ ಮಾಡುತ್ತಿದ್ದರೆ ಹೆಚ್ಚು ನೀರನ್ನು ಸೇವಿಸುವ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ನಿಮಗೆ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇದ್ದರೆ ಎಷ್ಟು ನೀರು ಕುಡಿಯಬೇಕೆಂದು ವೈದ್ಯರನ್ನು ಕೇಳಿ ಸಲಹೆ ಪಡೆಯಿರಿ. ನೀವು ಹೈಡ್ರೇಟ್ ಆಗಿರಲು ಆಗಾಗ್ಗೆ ನೀರನ್ನು ಕುಡಿಯಲು ಮರೆಯಬೇಡಿ. ನಂಬರ್ 7, ಅಲ್ಟ್ರಾ ಪ್ರೊಸೆಸ್ಡ್ ಆಹಾರವನ್ನು ಸೇವಿಸುವುದು. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಎಂದರೆ ನ್ಯಾಚುರಲ್ ಆಗಿ ಸಿಗುವ ಆಹಾರವನ್ನು ಉಪ್ಪು, ಸಕ್ಕರೆ, ಫ್ಯಾಟ್, ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ ಮತ್ತು ಕಲರ್ಸ್ ಬಳಸಿ ಪ್ರೋಸೆಸ್ ಮಾಡಲಾಗುತ್ತೆ. ಇವು ತಿನ್ನಲು ರುಚಿಕರ ಮಾತ್ರವಲ್ಲದೆ ಸುಲಭವಾಗಿಯೂ ಸಿಗತ್ತೆ. ಆದರೆ ಇವುಗಳು ನಮ್ಮ ಕಿಡ್ನಿ ಆರೋಗ್ಯಕ್ಕೆ ಬಹಳ ಕೆಟ್ಟದು. ಯಾಕೆಂದರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ನಲ್ಲಿ ಸೋಡಿಯಂ ಮತ್ತು ಫಾಸ್ಫರಸ್ ಪ್ರಮಾಣ ಹೆಚ್ಚಿರುತ್ತೆ. ಈ 2 ಮಿನರಲ್ಸ್ಗಳನ್ನು ಅತಿಯಾಗಿ ಸೇವಿಸುವುದರಿಂದ ಬ್ಲಡ್ ಪ್ರೆಷರ್ ಮತ್ತು ಕಿಡ್ನಿ ಸ್ಟೋನ್ ಉಂಟಾಗತ್ತೆ. ಒಂದು ಸ್ಟಡೀಸ್ ಪ್ರಕಾರ ಫಾಸ್ಫರಸ್ ಮತ್ತು ಸೋಡಿಯಂ ಹೆಚ್ಚಿರುವಂತಹ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಿಡ್ನಿ ಡ್ಯಾಮೇಜ್ ಆಗುವ ರಿಸ್ಕ್ ಹೆಚ್ಚಾಗುತ್ತೆ. ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಬದಲಿಗೆ ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್, ಹೋಲ್ ಗ್ರೇನ್ಸ್, ಲೀನ್ ಪ್ರೋಟೀನ್ ಮತ್ತು ಹೆಲ್ದಿ ಫ್ಯಾಟ್ ಇರುವಂತಹ ಬ್ಯಾಲೆನ್ಸ್ಡ್ ಮೀಲನ್ನು ಸೇವಿಸಿ. ಮನೆ ಅಡುಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಎಸ್ಪೆಷಲಿ ಪ್ಯಾಕ್ಡ್ ಫುಡ್ ಖರೀದಿಸುವ ಮೊದಲು ಸಕ್ಕರೆ, ಉಪ್ಪು ಮತ್ತು ಫಾಸ್ಫರಸನ್ನು ಎಷ್ಟು ಅಮೌಂಟಲ್ಲಿ ಯೂಸ್ ಮಾಡಿದ್ದಾರೆ ಎಂದು ಲೇಬಲ್ ಓದಿ ನೋಡಿ. ಹೆಚ್ಚಿದ್ದರೆ ಅವಾಯ್ಡ್ ಮಾಡಿ. ನಂಬರ್ 8, ಎಕ್ಸಸೈಸ್ ಮಾಡದೇ ಇರುವುದು. ನಿಯಮಿತವಾಗಿ ಎಕ್ಸಸೈಸ್ ಮಾಡುವುದರಿಂದ ನಾವು ಫಿಟ್ ಆಗಿರಬಹುದು.
ಅಷ್ಟೇ ಅಲ್ಲದೆ ಡಯಾಬಿಟಿಸ್, ಒಬೆಸಿಟಿಯಂತಹ ಕ್ರೋನಿಕ್ ಕಂಡೀಷನ್ಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವುದರಿಂದ ನಮ್ಮ ಬ್ಲಡ್ ಪ್ರೆಷರನ್ನು ನಾವು ಕಂಟ್ರೋಲ್ ಮಾಡಬಹುದು. ಇದರಿಂದಾಗಿ ಕಿಡ್ನಿ ಡ್ಯಾಮೇಜ್ ಆಗುವ ರಿಸ್ಕ್ ಕಡಿಮೆಯಾಗುತ್ತೆ. ಸ್ಟಡೀಸ್ ಪ್ರಕಾರ ಹೆಚ್ಚು ಸಮಯ ಕುಳಿತುಕೊಂಡು ಇರುವವರಿಗಿಂತ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವವರಲ್ಲಿ ಕಿಡ್ನಿ ಡ್ಯಾಮೇಜ್ ರಿಸ್ಕ್ ಕಡಿಮೆ. ಕಿಡ್ನಿ ಡ್ಯಾಮೇಜನ್ನು ತಪ್ಪಿಸಲು ಪ್ರತಿದಿನ ವ್ಯಾಯಾಮ ಮಾಡಿ. ನೀವು ಹೆಚ್ಚಿನ ಸಮಯವನ್ನು ಕುಳಿತುಕೊಂಡೇ ಕೆಲಸ ಮಾಡುತ್ತಿದ್ದರೆ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಂಡು ಸ್ವಲ್ಪ ನಡೆದಾಡಿ. ನೀವು ಫೋನಲ್ಲಿ ಮಾತನಾಡುವಾಗ ಕುಳಿತುಕೊಂಡು ಮಾತನಾಡುವ ಬದಲು ಮನೆಯೊಳಗೆ ಆಚೆ ಈಚೆ ಓಡಾಡಿ ಮಾತನಾಡಿ. ಯಾವಾಗಲೂ ಕುಳಿತುಕೊಂಡು ಓದುವ ಅಥವಾ ಕೆಲಸ ಮಾಡುವ ಬದಲು ಸ್ಟ್ಯಾಂಡಿಂಗ್ ಡೆಸ್ಕಲ್ಲಿ ನಿಂತುಕೊಂಡು ಕೆಲಸ ಮಾಡಲು ಅಥವಾ ಓದಲು ಟ್ರೈ ಮಾಡಿ. ನಂಬರ್ 9, ಸ್ಮೋಕಿಂಗ್. ಸ್ಮೋಕಿಂಗ್ ಒಂದು ನಮ್ಮ ದೇಹಕ್ಕೆ ಹೆಚ್ಚು ಡ್ಯಾಮೇಜ್ ಮಾಡುವಂತಹ ಅಭ್ಯಾಸ. ಇದರಿಂದಾಗಿ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗುತ್ತವೆ. ಸ್ಮೋಕಿಂಗ್ ನಮ್ಮ ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ಗಳನ್ನು ಡ್ಯಾಮೇಜ್ ಮಾಡುವುದಲ್ಲದೆ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ದಿನಗಳೆದಂತೆ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗುತ್ತವೆ. ಸ್ಮೋಕಿಂಗ್ ಮಾಡುವುದರಿಂದ ಮೂತ್ರಪಿಂಡದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯೂ ಇದೆ. ಸ್ಮೋಕಿಂಗ್ ಕ್ವಿಟ್ ಮಾಡುವುದು ಕಿಡ್ನಿಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರು ಸ್ಮೋಕಿಂಗ್ ಕ್ವಿಟ್ ಮಾಡಲೇಬೇಕು. ಧೂಮಪಾನ ಮಾಡುವುದರಿಂದ ಮಾತ್ರವಲ್ಲ, ಧೂಮಪಾನ ಮಾಡುವಾಗ ಅಲ್ಲೇ ಇರುವುದರಿಂದಲೂ ಹೆಲ್ತ್ ಎಫೆಕ್ಟ್ ಆಗುತ್ತೆ. ನಂಬರ್ 10, ಅತಿಯಾದ ಆಲ್ಕೋಹಾಲ್ ಸೇವನೆ. ಆಲ್ಕೋಹಾಲ್ ನಿಮ್ಮ ಕಿಡ್ನಿ ಒಳಗೊಂಡಂತೆ ದೇಹದ ಇತರ ಭಾಗಗಳ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತೆ. ಸ್ವಲ್ಪ ಆಲ್ಕೋಹಾಲ್ ಆಗೊಮ್ಮೆ ಈಗೊಮ್ಮೆ ಕುಡಿಯುವುದರಿಂದ ಅಷ್ಟೊಂದು ರಿಸ್ಕ್ ಇಲ್ಲ. ಆದರೆ ಹೆಚ್ಚಿನ ಆಲ್ಕೋಹಾಲ್ ಸೇವನೆಯಿಂದ ನಿಮ್ಮ ಕಿಡ್ನಿಗಳು ಖಂಡಿತವಾಗಿಯೂ ಡ್ಯಾಮೇಜ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಹಾನಿಕಾರಕ ವಸ್ತುಗಳನ್ನು ಸೇವಿಸಿದಾಗ ಅದನ್ನು ಫಿಲ್ಟರ್ ಮಾಡಲು ನಮ್ಮ ಕಿಡ್ನಿ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಇದರಲ್ಲಿ ಆಲ್ಕೋಹಾಲ್ ಸಹ ಒಂದು. ಅತಿಯಾಗಿ ಆಲ್ಕೋಹಾಲ್ ಸೇವಿಸುವವರಲ್ಲಿ ಕಿಡ್ನಿಗಳು ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲದೆ ಇದು ಲಿವರ್ ಡ್ಯಾಮೇಜ್ ಮಾಡಿ ನಮ್ಮ ಕಿಡ್ನಿಗಳು ಹ್ಯಾಂಡಲ್ ಮಾಡಲು ಸಾಧ್ಯವಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ರಿಲೀಸ್ ಮಾಡುತ್ತೆ. ಕಿಡ್ನಿ ಡ್ಯಾಮೇಜನ್ನು ತಪ್ಪಿಸಲು ಆಲ್ಕೋಹಾಲ್ ಸೇವನೆಯನ್ನು ಆದಷ್ಟು ಲಿಮಿಟ್ ಮಾಡಿ. ಆಲ್ಕೋಹಾಲನ್ನು ನೀರಿನೊಂದಿಗೆ ಡೈಲ್ಯೂಟ್ ಮಾಡಿ ಸೇವಿಸಿ. ನಿಮಗೆ ಬಾಯಾರಿಕೆ ಆದಾಗ ಅಥವಾ ಆಯಾಸವಾದಾಗ ಆಲ್ಕೋಹಾಲ್ ಸೇವನೆಯನ್ನು ಆದಷ್ಟು ಅವಾಯ್ಡ್ ಮಾಡಿ. ನಂಬರ್ 11, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ಡಯಾಬಿಟಿಸ್ ಇರುವವರು ತಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡದಿದ್ದರೆ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಒಮ್ಮೆ ಬ್ಲಡ್ ಶುಗರ್ ಲೆವೆಲ್ 180ಗಿಂತ ಹೆಚ್ಚಾದರೆ ನಮ್ಮ ಕಿಡ್ನಿಗಳು ಯೂರಿನ್ನಲ್ಲಿ ಶುಗರನ್ನು ರಿಲೀಸ್ ಮಾಡುತ್ತವೆ. ನಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾದ ಹಾಗೆ ಯೂರಿನ್ನಲ್ಲಿ ಬಿಡುಗಡೆಯಾಗುವ ಸಕ್ಕರೆಯ ಪ್ರಮಾಣವು ಹೆಚ್ಚಾಗುತ್ತೆ. ಹೀಗೆ ಹೆಚ್ಚು ಹೆಚ್ಚು ರಿಲೀಸ್ ಆಗುವ ಸಕ್ಕರೆಯು ನಮ್ಮ ಕಿಡ್ನಿಗಳನ್ನು ಡ್ಯಾಮೇಜ್ ಮಾಡುತ್ತೆ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ನಮ್ಮ ಕಿಡ್ನಿಯ ಬ್ಲಡ್ ವೆಸಲ್ಸ್ ಮತ್ತು ಫಿಲ್ಟರ್ ಅನ್ನು ಡ್ಯಾಮೇಜ್ ಮಾಡುತ್ತೆ. ಕಿಡ್ನಿ ಡ್ಯಾಮೇಜ್ ಅನ್ನು ತಪ್ಪಿಸಲು ಡಯಾಬಿಟಿಸ್ ಅನ್ನು ಕಂಟ್ರೋಲಲ್ಲಿಡುವುದು ಅತಿ ಮುಖ್ಯ. ನಿಯಮಿತವಾದ ಎಕ್ಸಸೈಸ್, ನಮ್ಮ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಡಯಾಬಿಟಿಸ್ ಅನ್ನು ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಮಾಹಿತಿ ಯೂಸ್ಫುಲ್ ಎನಿಸಿದರೆ ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.